ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಜ್ಯೋತಿ. ಏನೇನಿಲ್ಲ, ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ನಾನ್ ಹೇಳ. ಇವತ್ಗಿಲ್ ಬಂದು 9 ದಿನ, ನಾಳೆಗೆ 10 ದಿನ. ಇಷ್ಟ ದಿನ ಆದ್ರೂ ನನ್ ಹೆಂಡತಿ ಮನ್ಸನ್ನ ಗೆಲ್ಲಕ್ಕಾಗ್ತಿಲ್ಲ ಅಂತ ತಾನೇ ಯೋಚನೆ ಮಾಡ್ತಿದ್ದೆ. ಜೀವನದಲ್ಲಿ ಎಲ್ರಿಗೂ ಮದ್ವೆ ಆದ್ಮೇಲೆ ಮೊದಲನೇ ರಾತ್ರಿ ಅಂದ್ರೆ ತುಂಬಾ ಮುಖ್ಯವಾಗಿರುತ್ತೆ. ಆದ್ರೆ ನನಗೆ ಇವತ್ತು ಕೊನೆ ರಾತ್ರಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ನಾಳೆಯಿಂದ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಇವತ್ತು ನನ್ನ ಎಲ್ಲ ಕಷ್ಟ ನೋವುಗಳಿಗೆ ಕೊನೆ ದಿನ. ನಾಳೆಯಿಂದ ನಾನು ಸ್ವತಂತ್ರವಾಗಿ ನನ್ನ ಜೀವನನ ನನಗೆ ಹೇಗ್ ಬೇಕೋ ಹಾಗೆ ಜೀವಿಸ್ತೀನಿ. ಜ್ಯೋತಿ, ಇಷ್ಟು ದಿನದಲ್ಲಿ ನಾನು ನಿನಗೆ ಒಂದು ಸಲನೂ ಬೇಕು ಅಂತ ಅನಿಸ್ಲಿಲ್ವಾ? ಅಷ್ಟು ಬೇಡವಾಗಿ ಹೋದ್ ನಾನು ನಿನಗೆ. ನೋಡು, ನೀನ್ ಎಷ್ಟೇ ಗೋಳಾಡಿದ್ರು ನಾನ್ ಕರ್ಗಲ್ಲ. ಅಷ್ಟಕ್ಕೂ 9 ದಿನಕ್ಕೆ ಕರಗದೆ ಇರೋಳು ಈಗ ಕರಗ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡು, ಪಂಚಾಯ್ತಿ ತೀರ್ಪಿನ ಪ್ರಕಾರ ನನ್ ಮನ್ಸನ್ನ ನೀನ್ ಗೆಲ್ಲೋಕಾಗ್ಲಿಲ್ಲ. ನನ್ ಕತ್ತೆ ಹಿಡ್ದು ಆಚೆ ತಳ್ಳಷ್ಟರಲ್ಲಿ ನೀನೇ ಹೊರಟೋಗು. ನೀನಾಗ್ ನೀನೇ ಈ ಮನೆಯಿಂದ ಆಚೆ ಹೋಗೋದು ನಿನಗೂ ನನಗೂ ಇಬ್ಬರಿಗೂ ಒಳ್ಳೇದು. ಜ್ಯೋತಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ನಿನ್ ಮನ್ಸ್ ಗೆಲ್ಲೋದಕ್ಕೆ ನಾನು ಏನ್ ಮಾಡಬೇಕು ಹೇಳು. ನೀನ್ ಏನ್ ಹೇಳಿದ್ರು ನಾನು ಮಾಡ್ತೀನಿ. ಆದ್ರೆ ದಯವಿಟ್ಟು ನನ್ನ ಜೀವನದಿಂದ ಮಾತ್ರ ಆಚೆ ಹೋಗ್ಬೇಡ. ಆಚೆ ಹೋಗ್ಬೇಡ? ಆಚೆ ಹೋಗೋದಕ್ಕೆ ನಾನು ಇನ್ನೂ ನಿನ್ ಜೀವನದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ಯಾ?